KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕೆಲವು ಹೊಸ ಅಪ್ಡೇಟ್ನ ಬೆಳಗಿದೆ ಕೆಯಿಂದ. ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಫಸ್ಟಿಗೆ ಈಸಿ ನೀಟ್ ಕ್ಯಾಂಡಿಡೇಟ್ ಡಿಸ್ಕಸ್ ಮಾಡೋದಾದರೆ, ಸೊ ಇಲ್ಲಿ ನೀವು ಈಗಾಗಲೇ ಎಲ್ಲ ಅಪ್ಡೇಟ್ನ ನೋಡ್ಕೊಂಡಿದ್ದೀರಿ, ಬಟ್ ಅದು ಕೂಡ ಇನ್ನೊಮ್ಮೆ ಬೇಕಿದ್ರೆ ನೋಡ್ಕೋಬೋದು. ಸೊ ಇವಾಗ ನಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಈ ಒಂದು ನೋಟಿಫಿಕೇಷನಲ್ಲಿ ಏನು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಬಟ್ ಇವಾಗ ನಮಗೆ ಸಪ್ರೇಟಾಗಿ ಎಲ್ಲ ಕಾಲೇಜ್ದು ಮತ್ತು ಎಲ್ಲ ಟೈಪ್ ಆಫ್ ಕೋಟದ್ದು ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ UCET ಮತ್ತು ಈಸಿ ನೀಟ್ ಕ್ಯಾಂಡಿಡೇಟ್ಗೆ ಕೆಲವು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಅಂದರೆ ಇವಾಗ ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ ಹಾಗಂತ. ಸೊ ಈ ಒಂದು PDF ಕೂಡ ನೀವು ಡೌನ್ ಮಾಡಿಕೊಂಡು ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು. ಇದರಲ್ಲಿ ನಮಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇವಾಗ ನಾವು KCET ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿನ ಮಾಡಿದರೆ ಮತ್ತು ಇವಾಗ ಮೆಡಿಕಲ್ ಆಪ್ಷನ್ಸ್ನ ಆ್ಯಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಯಾವ ಥರ ನೀವು ಆ್ಯಡ್ ಮಾಡ್ಬೋದು ಅಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಯಾವ ಥರ ಸೀಟ್ ಅಲಾಟ್ಮೆಂಟ್ ಮಾಡಲಾಗುತ್ತೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಒಂದ್ಸಲ ಇದನ್ನು ಡ್ರಾ ಮಾಡಿಕೊಂಡು ಚೆಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇದರಲ್ಲಿ ಜಾಸ್ತಿ ಏನು ಡಿಫಿಕಲ್ಟ್ ಪ್ರೊಸೆಸ್ ಏನಿಲ್ಲ. ಸೊ ಒಂದ್ಸಲ ನೀವು ಇದನ್ನು ನೋಡಿಕೊಂಡ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ ಟೈಪ್ ಆಫ್ ಸೀಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜಸಲ್ಲಿ. ಸೊ ಇದನ್ನು ಕೂಡ ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು. ಅದಂತರ ನೆಕ್ಸ್ಟ್ ಬಂದು ಇಲ್ಲಿ KCET ವಿದ್ಯಾರ್ಥಿಗಳು ಕೂಡ ಕೆಲವು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಕೌನ್ಸಿಲಿಂಗ್ ಬಗ್ಗೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಕೆಲವೊಂದದ್ದು ಕೇಳ್ತಾ ಇದ್ರಿ, ಇವಾಗ ನಾವು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇದ್ದಾಗ ಆಪ್ಷನ್ ಎಂಟ್ರಿನ ಮಾಡಿದ್ವಿ, ಬಟ್ ಇವಾಗ ಮತ್ತೊಮ್ಮೆ ಲಾಗಿನ್ ಆಗಿ ಆಪ್ಷನ್ಸ್ನ ಎಂಟ್ರ್ ಮಾಡೋದು ಕಂಪಲ್ಸರಿ ಇದೆಯಾ ಅಂತ ಕೇಳ್ತಾ ಇದ್ರಿ. ಸೊ ಆ ಥರ ಏನೂ ಕಂಪಲ್ಸರಿ ಇಲ್ಲ. ಸೊ ನೀವು ಒಂದು ವೇಳೆ KCET ಕೌನ್ಸಿಲಿಂಗಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಮತ್ತು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇದ್ದಾಗ ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಿದರೆ ಮತ್ತೊಮ್ಮೆ ನೀವು ಆಪ್ಷನ್ನ ಎಂಟ್ರ್ ಮಾಡಬೇಕಂತ ಏನೂ ಇಲ್ಲ. ಬಟ್ ಇವಾಗ ನಿಮಗೆ ಅನಿಸಿದರೆ ಅಂದರೆ ಏನಾದರೂ ಮಾಡಿಫಿಕೇಷನ್ ಮಾಡೋದಾಗಿರ್ಬೋದು ಅಥವಾ ಕೆಲವು ಆಪ್ಷನ್ನ ಆ್ಯಡ್ ಮಾಡೋದಾಗಿರ್ಬೋದು, ಆ ಥರ ಏನಾದರೂ ಚೇಂಜ್ನ ಮಾಡಬೇಕಂತ ಅಂತಿದ್ರೆ ಅವಾಗಷ್ಟೇ ನೀವು ಲಾಗಿನ್ ಆಗಿ ಆಪ್ಷನ್ಸ್ನ ಮಾಡಿಫೈ ಮಾಡ್ಕೋಬೋದು. ಬಟ್ ಏನೂ ಚೇಂಜ್ನ ಮಾಡೋದಿಲ್ಲ ಅಂತ ಹೇಳಿದರೆ ನೀವು ಏನೂ ಮಾಡೋದು ಬೇಕಾಗಿಲ್ಲ, ಅಂದರೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋದು ಬೇಕಾಗಿಲ್ಲ. ಬಟ್ ಇವಾಗ ನೀವು ನಿಮಗೆ ಸಮಾಧಾನ ಆಗಬೇಕಂತ ಹೇಳಿದರೆ ನೀವು KE ವೆಬ್ಸೈಟಲ್ಲಿ ಬಂದು ಅಲ್ಲಿ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡೋದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಎಲ್ಲ ಕರೆಕ್ಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಲಾಗೌಟ್ ಆಗ್ಬೋದು. ಬಟ್ ಇವಾಗ ಏನೂ ಕಂಪಲ್ಸರಿ ಇಲ್ಲ ಮತ್ತೊಮ್ಮೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂತ, ಅಂದರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ಏನೂ ಕಂಪಲ್ಸರಿ ಇಲ್ಲ. ಬಟ್ ಇವಾಗ ಕೆಲವು ಇದ್ದದ್ದು KCET ಕೌನ್ಸಿಲಿಂಗ್ ಇದ್ದಾಗ ಆಪ್ಷನ್ ಎಂಟ್ರಿನ ಮಾಡಿರ್ತಾರೆ, ಬಟ್ ಇವಾಗ ನೀಟ್ ಆಪ್ಷನ್ನ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಸೊ ಇಂಥವಿದ್ದದ್ದು ಮತ್ತೊಮ್ಮೆ ಲಾಗಿನ್ ಆಗಿ ಅವ್ರಿಗೆ ಬೇಕಂತ ಹೇಳಿದರೆ ಯಾವ ಕೋರ್ಸ್ ಮತ್ತು ಯಾವ ಕಾಲೇಜ್ ಬೇಕು ಅದನ್ನು ಹೊಸದಾಗಿ ಆ್ಯಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಆದರೆ ಅವರಿಗೆ ನೀಟ್ ಕೌನ್ಸಿಲಿಂಗಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಅಥವಾ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ ಅಥವಾ ಸೀಟ್ ಬೇಕಂತ ಹೇಳಿದರೆ ಸೊ ಅವರಷ್ಟೇ ಇವಾಗ ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಬಟ್ KCET ವಿದದ್ದು ಆಲ್ರೆಡಿ ಆಪ್ಷನ್ ಎಂಟ್ರಿನ ಮಾಡಿದರೆ ಮತ್ತು ಅದರಲ್ಲಿ ಏನೂ ಚೇಂಜ್ನ ಮಾಡೋದಿಲ್ಲ ಅಂತ ಹೇಳಿದರೆ ಮತ್ತೊಮ್ಮೆ ಅವರು ಲಾಗಿನ್ ಆಗಿ ಆಪ್ಷನ್ಸ್ನ ಮತ್ತೊಮ್ಮೆ ಎಂಟ್ರಿ ಮಾಡಬೇಕಂತ ಏನೂ ಕಂಪಲ್ಸರಿ ಇಲ್ಲ. ಸೊ ನೀವು ಫಸ್ಟಿಗೆ ಏನು ಆಪ್ಷನ್ ಎಂಟ್ರಿನ ಮಾಡಿರ್ತಾರಲ್ಲ ಸೊ ಅದು ಆಲ್ರೆಡಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಈ ಎಲ್ಲ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನಮಗೆ IS ಕೋರ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. IS ಕೋರ್ಸ್ದು ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಮತ್ತು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಹಾಗೆಯೇ MBBS BDSದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸಿಗುತ್ತೆ. ಆದರೆ ಎಲ್ಲ ಕೊಟ್ಟದ್ದು ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ಅದಂತರ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ MBBS ಮತ್ತು BDSದು ಸಪ್ರೇಟಾಗಿ ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿರ್ತಾರೆ. ಸೊ ಇದೇ ಫೀಸ್ ಸ್ಟ್ರಕ್ಚರ್ನು ಫೈನಲ್ ಅಂತ ಅನ್ಕೋಬೋದು. ಆದರೆ ಇದರಲ್ಲಿ ನಿಮಗೆ ಎಲ್ಲ ಕೋಟದ್ದು ಮತ್ತು ಎಲ್ಲ ಟೈಪ್ ಆಫ್ ಸೀಟ್ಸ್ದು ಫೀಸ್ನ ಕೊಟ್ಟಿರ್ತಾರೆ. ಅಂದರೆ ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ, NRA ಕೋಟಾ, ಅದ್ರ ಕೋಟಾ ಆ ಥರ ನಮಗೆ ಏನು ಕೋಟಾ ಇರ್ತಾವಲ್ಲ ಸೊ ಅದರಲ್ಲಿ ಎಷ್ಟು ಫೀಸ್ ಇರುತ್ತೆ ಹಂಗಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಈ ಒಂದು ಇನ್ಫಾರ್ಮೇಷನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ನಿಮಗೆ ಈ ಒಂದು ಕೌನ್ಸಿಲಿಂಗಲ್ಲಿ ಸೀಟ್ಸ್ ಸಿಗ್ಬೋದು ಅಂತ ಅನಿಸಿದರೆ ನೀವು ಅಷ್ಟು ಫೀಸ್ನ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಏನೂ ತೊಂದರೆ ಆಗೋಲ್ಲ. ಆಮೇಲೆ ನೆಕ್ಸ್ಟ್ ಬರೋದು ನಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಕೊಟ್ಟಿರ್ತಾರೆ. ಸೊ ಇವಾಗ UCET ಆಗಿರ್ಬೋದು ಅಥವಾ UCET ಆಗಿರ್ಬೋದು ಯಾರಾದರೂ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಆಪ್ಷನ್ಸ್ನ ಆ್ಯಡ್ ಮಾಡ್ಬೋದು. ಅದಂತರ ಹಾಗೆಯೇ ಇವಾಗ ನಮಗೆ ವೆರಿಫಿಕೇಷನ್ ಸ್ಲಿಪ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಕೊಟ್ಟಿರ್ತಾರೆ. ಇವಾಗ ಯಾರಾದರೂ ಇದದ್ದು ಓನ್ಲಿ ನೀಟ್ ಅಪ್ಲಿಕೇಶನ್ ಹಾಕಿದರೆ ಅವರು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಪ್ರೇಟಾಗಿ ವೆರಿಫಿಕೇಷನ್ ಸ್ಲಿಪ್ನ ಡ್ರಾ ಮಾಡ್ಕೋಬೋದು. ಮತ್ತು ಹಾಗೆಯೇ ಇವಾಗ KCET ಮತ್ತು ನೀಟ್ ಅಪ್ಲಿಕೇಶನ್ ಹಾಕಿದ್ದು ಆಲ್ರೆಡಿ ಅವರು ವೆರಿಫಿಕೇಷನ್ ಸ್ಲಿಪ್ನ ಹೊಂದಿದ್ರೆ ಮತ್ತೊಮ್ಮೆ ಅವರು ಸ್ಲಿಪ್ನ ಡ್ರಾ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದಂತರ ನೆಕ್ಸ್ಟ್ ಬಂದರು ಇಲ್ಲಿ ನಮಗೆ ರಿವೈಸ್ ಶೆಡ್ಯೂಲ್ನ ಕೊಟ್ಟಿರ್ತಾರೆ ಫಸ್ಟ್ ರೌಂಡು. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ಯಾರಾದರೂ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಬೇಕಾದರೂ ಅದನ್ನು ಡ್ರಾ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ಸೇಮ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಮಗೆ ಫಸ್ಟ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಕೊಟ್ಟಿರ್ತಾರೆ. ಸೊ ಇದು ಹಳೆ ಲಿಂಕ್ ಆಗಿರುತ್ತೆ, ಬಟ್ ಇದನ್ನು ಟಾಪಲ್ಲಿ ಹಾಕಿದ್ದಾರೆ ಅಷ್ಟೇ.
ಮತ್ತು ಹಾಗೆಯೇ ಇವಾಗ UCT ಮತ್ತು UGNET ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಬಿಟ್ಟಿರ್ತಾರೆ. ಸೊ ಪ್ರಿವಿಯಸ್ಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಲ್ಲ ಅದು ಎರಡೂ ಸೇಮ್ ಇರುತ್ತೆ, ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಇವಾಗ KEಯಿಂದ ಬಂದಿರೋ ಇನ್ಫಾರ್ಮೇಷನ್ ಇಷ್ಟಾಗಿರುತ್ತೆ. ಸೊ ಈ ಎಲ್ಲ ಅಪ್ಡೇಟ್ನ KOCT ಬಂದು ಚೆಕ್ ಮಾಡ್ಕೋಬೋದು. ಆದರೆ ನಾನು ನಿಮಗೆ ಶಾರ್ಟಾಗಿ ಕೂಡ ತಿಳಿಸಿದ್ದೀನಿ ಯಾವ ಅಪ್ಡೇಟ್ದು ಮೀನಿಂಗ್ ಏನಿರುತ್ತೆ ಹಂಗಂತ. ಸೊ ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿದ್ರೆ ಏನೂ ಸಮಸ್ಯೆ ಇಲ್ಲ. ಬಟ್ ಯಾರಾದರೂ ಚೆಕ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ KO ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ಇವಾಗ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋದಲ್ಲಿ.